ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಎಲ್ಲರೂ ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಇವತ್ತು ಎಲ್ಲೋಗಿದ್ದೀವಿ ಅಂತ ಅಂದರೆ, ನನ್ನ ಹಸ್ಬೆಂಡ್ ಕಂಪ್ನಿ ಕಡೆಯಿಂದ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಫಂಕ್ಷನ್ನ ಇಟ್ಕೊಂಡಿದ್ರು. ಎಲ್ಲಿಗೆ ಅಂತ ಅಂದರೆ ಕ್ಲಬ್ ಕಬಾನಾ ಅನ್ನೋ ಒಂದು ರೆಸ್ಟೋರೆಂಟು. ಅಲ್ಲಿ ನಿಮಗೆ ಫ್ಯಾಮಿಲಿ ಗೆಟ್ ಟುಗೆದರ್ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನಮಗೋಸ್ಕರ ಅವ್ರ ಕಂಪ್ನಿ ಕಡೆಯಿಂದಲೇ ಕ್ಯಾಬ್ ಕಳಿಸಿದ್ರು. ಸೊ ಕ್ಯಾಬ್ ಬಂದಿದ್ದು ನಾವು ಹೊರಟಿ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ನಾವು ಎಂಟ್ರೆನ್ಸಿಗೆ ರೀಚ್ ಆಗ್ತೀವಿ, ಅಂದರೆ ರೆಸ್ಟೋರೆಂಟಿಗೆ ಇವಾಗ ರೀಚ್ ಆಗಿದ್ದೀವಿ. ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ಇವಾಗ ಆಲ್ಮೋಸ್ಟ್ ನಮ್ಮ ಒಂದು ಫ್ಯಾಮಿಲಿ ಮತ್ತು ಇನ್ನೊಂದು ಫ್ಯಾಮಿಲಿ ಮಾತ್ರ ಒಂದೇ ಕ್ಯಾಬಲ್ಲಿ ನಾವು ಹೋಗಬೇಕಾಗಿತ್ತು. ಒಂದು ಫ್ಯಾಮಿಲಿಗೆ ಒಂದು ಕ್ಯಾಬ್ ಇತ್ತು, ಬಟ್ ಇನ್ನೊಂದು ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಎರಡು ಫ್ಯಾಮಿಲಿ ಒಂದು ಕ್ಯಾಬಲ್ಲಿ ಬಂದ್ವಿ. ಬೇರೆ ಫ್ಯಾಮಿಲಿಯವರೆಲ್ಲ ಬೇರೆ ಬೇರೆ ಕ್ಯಾಬಲ್ಲಿ ಬಂದಿದ್ದು. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಬಂದಾಗ ಇವಾಗ ಒಂದು ರಿಜಿಸ್ಟರ್ ಮಾಡ್ಕೊತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಎಷ್ಟು ಜನ ಬರ್ತೀರಾ ಅಂತ ಹೇಳಿಬಿಟ್ಟು ಮೊದಲೇ ಅವರು ಹೆಸರನ್ನು ತೊಗೊಂಡಿರ್ತಾರೆ. ಹಾಗಾಗಿ ಇಲ್ಲೊಂದ್ಸಲ ಚೆಕ್ಕನ್ನು ಮಾಡ್ಕೊತಾ ಇದ್ದಾರೆ, ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಅವ್ರ ಐಡಿನ ಒಂದು ವಿಸಿಟಿಂಗ್ ಕಾರ್ಡ್ ಥರ ಒಂದು ಐಡಿನ ಮಾಡಿಬಿಟ್ಟು ಅದು ಒಂದು ಕುಪ್ಪನ್ನ ಅಲ್ಲಿ ಹಾಕಿರ್ತಾರೆ. ನೆಕ್ಸ್ಟ್ ಇವಾಗ ಒಳಗಡೆ ಎಂಟ್ರ್ ಆದವು, ಕೈಗೆ ಒಂದು ಬ್ಯಾಂಡನ್ನು ಕೊಟ್ಟರು. ನೆಕ್ಸ್ಟ್ ಎಂಟ್ರ್ ಆದ ತಕ್ಷಣವೇ ಚಿಲ್ಡ್ರನ್ಸಿಗೆ ನಮ್ಮ ಮನೆ ತಂದೆ ಈ ಥರ ಒಂದು ಬ್ಯಾಗ್ ಕೊಟ್ಟರು. ಅದರಲ್ಲಿ ಲಂಚ್ ಬಾಕ್ಸ್ ಮತ್ತು ಧ್ರುವಂತಿಗೆ ಒಂದು ಬ್ಯಾಗನ್ನು ಕೊಟ್ಟರು. ಅದರಲ್ಲಿ ನಿಂತು ಅಂತೇಳಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಎಂಟರಿಂಗಿಂದಲೇ ವೆಲ್ಕಮ್ ಡ್ರಿಂಕನ್ನು ಕೊಟ್ಟರು. ಜ್ಯೂಸನ್ನು ಕುಡ್ಕೊಂಡು ಇವಾಗ ನೆಕ್ಸ್ಟು ಮುಂದೆ ಹೊರಡಬೇಕು. ನೋಡಿ, ಇವಾಗ ಎಲ್ರಿಗೂ ಕೂಡ ಇದೇ ರೀತಿಯಲ್ಲೇ ಟ್ರೀಟ್ ಮಾಡ್ತಾಯಿದ್ರು. ಎಲ್ಲರೂ ಫ್ಯಾಮಿಲಿ ಕೂಡ ಬಂದಿದ್ದರು, ತುಂಬ ಜನ ಅವ್ರ ಪೇರೆಂಟ್ಸ್ ಕೂಡ ಕರ್ಕೊಂಡು ಬಂದಿದ್ದರು. ಸೊ ಹಾಗಾಗಿ ಇವಾಗ ಮನ್ವಿತಾ ಮತ್ತು ನಾನು ಇಲ್ಲಿ ಕೂತ್ಕೊಂಡು ಕುಡಿತಾ ಇದ್ವಿ. ಮೇಲೆ ನೆಕ್ಸ್ಟು ಅಲ್ಲಿಂದ ಹೊರಟ್ವಿ. ಒಳಗಡೆ ಹೋದಾಗ ನೆಕ್ಸ್ಟ್ ಅಲ್ಲೊಂದು ಪ್ರೋಗ್ರಾಮ್ ಅವ್ರ ಕಂಪ್ನಿ ಕಡೆಯಿಂದ ಏನೇನು ಇಂಪ್ರೂವ್ಮೆಂಟ್ ಆಗಿದೆ, ಮತ್ತು ಏನಂದರೆ ಸಿಲ್ವರ್ ಕಾಯಿನ್ಸು ಮತ್ತು ಗೋಲ್ಡ್ ಕಾಯಿನ್ಸ್ ಕೂಪನ್ ಹಾಕಿದ್ರಲ್ವ, ಮೊದಲೇ ಐಡಿದು ಕೂಪನ್ ಹಾಕಿದ್ರಲ್ವ, ಅದೆಲ್ಲ ಕುಡಿಯುತ್ತೆ ಅಂತ ಹೇಳ್ಬಿಟ್ಟು ಒಂದು ಮತ್ತು ಕ್ರಿಕೆಟ್ ಟೂರ್ನಮೆಂಟ್ ಇತ್ತು, ವಿನ್ ಆದವ್ರು ಯಾರು ಅಂತ ಹೇಳಿ ಅದ್ರ ಬಗ್ಗೆ ಒಂದು ಪ್ರೋಗ್ರಾಮನ್ನು ಮಾಡ್ತಾಯಿದ್ರು. ನೆಕ್ಸ್ಟ್ ಇಲ್ಲಿ ಮನ್ವಿತಾ ಮತ್ತು ಅಂತ ಹೇಳ್ತಿದ್ರು. ಸೊ ನಾವು ರೆಸ್ಟೋರೆಂಟು ಆ ಕಡೆ ಆಗಿದೆ, ವಾಟರ್ ಗೇಮ್ಸ್ ಎಲ್ಲ ಆ ಕಡೆ ಇದೆ. ಫಂಕ್ಷನ್ ಮಕ್ಕಳೆಲ್ಲ ಹೊರಗಡೆ ಕೂತ್ಕೊಳ್ಳಿಲ್ಲ, ಆಟ ಆಡಿಸ್ತಾ ಇದ್ದ ಹೊರಗಡೆ. ನಮಗೆ ಫ್ಯಾಮಿಲೀಸ್ಗಳು ಯಾವ್ಯಾವ ಅಂತ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್, ನಮ್ಮ ಮನೆಯವ್ರ ಸ್ವಲ್ಪ ಗೊತ್ತು. ಹಾಗಾಗಿ ಒಂದೆರಡು ಸಲ ಹೋಗಿರೋದ್ರಿಂದ ಕಂಪ್ನಿ ಕಡೆಯಿಂದ, ಹಾಗಾಗಿ ಸ್ವಲ್ಪ ಜನ ಗೊತ್ತು, ಬೇರೆಯವರೆಲ್ಲ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ನಮಗೆ ಪರಿಚಯ ಆಗಬೇಕಷ್ಟೇ ವಿಸಿಟ್ ಮಾಡಿದ್ರೆ. ಸೊ ಬಂದ್ವಿ. ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ಇತ್ತು. 12:30 ಮೇಲೆ ಏನಿದ್ರು ವಾಟರ್ ಗೇಮ್ಸಿಗೆಲ್ಲ ಎಂಟರ್ ಅಂತ ಹೇಳಿದರು. ಅಲ್ಲಿವರೆಗೂ ಪರ್ಮಿಷನ್ ಕೊಟ್ಟಿರಲಿಲ್ಲ. ಸೊ ಮಕ್ಕಳುಗಳು ಕೂಡ ಅಲ್ಲಿರುವಂಥ ಚಿಕ್ಕ ಪುಟ್ಟ ಗೇಮ್ಸ್ ಇದೆಯಲ್ಲ ಅದ್ರ ಮೇಲೆ ಆಟ ಆಡ್ಕೊಂಡು ಕೂತಿದ್ವು. ನೋಡಿ, ಮನ್ವಿತಾ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಹಂಗಾರೆ ಇಲ್ಲಿ ನೋಡಿ, ಹಾಂ ಆ ಕಡೆಯಿಂದ ಬರ್ಬೇಕಾದ್ರೆ ನೋಡು. ರೆಸ್ಟೋರೆಂಟು ತುಂಬಾ ದೊಡ್ಡದಾಗಿದೆ. ಏನಂತಂದರೆ ಸ್ಟೇಯಿಂಗ್ ಮಾಡೋದು ಇರ್ತಾರಲ್ವ, ಅವರಿಗೆಲ್ಲ ಸಪ್ರೇಟ್ ಇದು ಕುತ್ಕೊಳ್ಳೋದಕ್ಕಿರಲಿ ಅಂತ ಹೇಳ್ಬಿಟ್ಟು ಈ ಥರ ತುಂಬಾ ದೊಡ್ಡದಾಗಿ ಸ್ಪೇಸನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಟಿಫನ್ ತಿನ್ನೋಣ ಅಂತ ಹೇಳಿ ಟಿಫನ್ ಕೊಡ್ತಾ ಇದ್ದಾರೆ. ಇವಾಗ ಯಾವ ರೀತಿ ಟಿಫನ್ ಬಂದ್ಬಿಟ್ಟು ನಿಮಗೆ ಇಡ್ಲಿ, ದೋಸೆ ಮತ್ತು ಆಮ್ಲೆಟ್ ಆಗಿರ್ಬೋದು, ಫ್ರೂಟ್ಸ್ ಸಲಾಡ್ ಆಗಿರ್ಬೋದು, ಕೇಸರಿ ಬಾತು, ಈ ಥರ ಎಲ್ಲ ವೆರೈಟೀಸ್ ಇತ್ತು. ಸೊ ಹಾಗಾಗಿ ನಾವು ಅದನ್ನೆಲ್ಲ ತಿನ್ಕೊಂಡ್ವಿ.
ನೋಡಿ ಇಲ್ಲೆಲ್ಲ ಫ್ಯಾಮಿಲಿಯವರು ಕುತ್ಕೊಂಡಿದ್ದಾರೆ. ಇಷ್ಟು ಪ್ರಶಾಂತವಾಗಿದೆ ಅಂದರೆ ಸೂಪರ್ ಬಂಗಾರ ಅಲ್ವೇನೋ? ಪ್ರಶಾಂತವಾಗಿದೆ ಜಾಗ ಎಲ್ಲ. ಸಖತ್ತಾಗೈತೆ ಬಿಡು. ಬಾ ಮಗನೇ. ಹಾಂ ಸರಿ ಆಯ್ತು ಇಟ್ಕೊ ಇರ್ರಿ. ಬಾ ಮಗಳೇ ಕೊಡು ಅಲ್ಲಿ ನೋಡ್ಕೊಳ್ಳುವಂತೆ ಬಾ ಇಟ್ಕೊಂಡು ಬಾ. ತಿರ್ಗಪ್ಪ ನಮ್ಮ ಮನ್ವಿ ತೆಗಿದು ಮನ್ವಿ ಇಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮ್ ಆದಮೇಲೆ ನೆಕ್ಸ್ಟು ವಾಟ್ರಲ್ಲಿ ಆಟ ಆಡೋದಕ್ಕೆ ಅಂತ ಬಿಟ್ಟರು. ಮನ್ವಿ ತಂಗೆ ಅವ್ರ ಅಪ್ಪ ಕರ್ಕೊಂಡೋಗಿ ಆಟ ಆಡಿಸ್ತಾಯಿದ್ರು. 12 ಗಂಟೆ ಹಂಗೆ ನಮಗೆ ಗೋಲ್ಗಪ್ಪನ ಕೊಡ್ತಾಯಿದ್ರು ಮತ್ತು ಚರ್ಮುರಿನ ಕೊಡ್ತಾಯಿದ್ರು. ನಾವಿವಾಗ ಗೋಲ್ಗಪ್ಪನ ತೊಗೊಂಡು ಬಂದಿದ್ವಿ. ಅದನ್ನು ಮನ್ವಿ ತಂಗೆ ಕೊಡೋಣ ಅಂತ ಹೇಳಿ ಕರೆದ್ರೆ ಸ್ವಲ್ಪ ತಿನ್ಕೊಂಡು ಮತ್ತೆ ಹೇಗೆ ಓಡ್ತಾಳೆ ನೋಡಿ. ಬೇಡ ಬಾರೆ ಅಂತ ಅಂದ್ರೂ ಕೇಳೋಂಗಿಲ್ಲ. ಅಷ್ಟು ಸ್ಪೀಡಾಗಿ ಹೋಗಿ ನೀರಲ್ಲಿ ಕೂತ್ಕೊಂಡು ಆಟ ಆಡೋಕ್ಕೆ ಹೋಗ್ತಾ ಇದ್ದಾಳೆ ನೋಡಿ. ಅವರಪ್ಪನೂ ಅಷ್ಟೇ ಅಲ್ಲೇ ಡ್ರೆಸ್ಸನ್ನು ಕೊಟ್ಟರು. ಡ್ರೆಸ್ಸನ್ನು ತೊಗೊಂಡು ಇರಲಿಲ್ಲ, ಬೇಡ ಆಟ ಆಡೋದಂತೇಳಿ. ಮಕ್ಕಳನ್ನೆಲ್ಲ ಆಟ ಆಡಿಸ್ಬೇಕಂತ ಅಂದರೆ ಒಬ್ಬ ಪೇರೆಂಟ್ಸ್ ಆಗಿ ಇರಬೇಕಾಗತ್ತೆ ಅವ್ರ ಜೊತೆ ಆಟ ಆಡೋದಕ್ಕೆ ನೀರಲ್ಲಿ. ಹಾಗಾಗಿ ಅವರು ಅಲ್ಲೇ ಡ್ರೆಸ್ಸನ್ನ ತೊಗೊಂಡು ಹಾಕ್ಕೊಂಡು ಮಕ್ಕಳನ್ನೆಲ್ಲ ಆಟ ಆಡಿಸ್ತಿದ್ರು ನೋಡಿ. ನಾನು ಈ ಕಡೆ ಬಾರೆ ಅಂತ ಹೇಳಿದ್ರೆ ನೀರು ಬಿಟ್ಬಿಟ್ಟು ಈ ಕಡೆ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ. ನಮ್ಮನೆಯವರು ವಾಟರ್ ಗೇಮ್ಸ್ ಆಡೋಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಡ್ರೆಸ್ ತಂದಿರಲ್ಲ ಅಂತ ಹೇಳಿದ್ರು. ಡ್ರೆಸ್ ತರೋಕ್ಕಿಂತ ಮುಂಚೆ ಅವ್ರ ಫ್ರೆಂಡ್ ಜೊತೆ ಕೂರಿಸಿದ್ದು ಈ ಥರ ಹೋಗ್ಬಾ ಅಂತ ಹೇಳಿ ತುಂಬಾ ಅಳೋಕ್ಕೆ ಶುರು ಮಾಡಿದ್ಲು. ಹಾಗಾಗಿ ಅವ್ರು ಅಲ್ಲೇ ಒಂದು ಡ್ರೆಸ್ಸನ್ನು ಪರ್ಚೇಸ್ ಮಾಡಿಕೊಂಡು ಈ ಥರ ವಾಟರ್ ಗೇಮ್ಸ್ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟು ಮನ್ವಿತನ ಕೂರಿಸ್ಕೊಂಡು ಹೋದ್ರು ನೋಡಿ. ತುಂಬಾ ಎಂಜಾಯ್ ಮಾಡ್ತಾಯಿದ್ಲು ಅವಳಂತೂ. ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. 2000 ಏನೋ ಬೀಳುತ್ತೆ ಅನಿಸುತ್ತೆ ದೊಡ್ಡವರಿಗೆಲ್ಲ. ಬಟ್ ಏನು ಮಾಡೋಂಗಿಲ್ಲ, ನಾವಂತೂ ಆಡೋಕ್ಕಾಗಲಿಲ್ಲ. ಇವ್ರು 3 ಜನ ನೋಡ್ಕೊಳ್ಳೋದ್ರಲ್ಲೇ ಆಯಿತು, ನಾವೆಲ್ಲ ಆಡೋದು ಅಂತ ಅನಿಸ್ತು. ಏನೇ ಅಂದ್ರೂ ನಮ್ಗೆ ಆಡಬೇಕಂತ ಅನಿಸುತ್ತೆ. ಬಟ್ ಏನಂದರೆ ಫ್ಯಾಮಿಲಿ ಜೊತೆ ಅಂತ ಅಂದರೆ ನಮ್ಮ ಫ್ಯಾಮಿಲಿ ಒಬ್ಬರೇ ಸಪ್ರೇಟ್ ಹೋದರೆ ನಾವು ಹೆಂಗಾದರೂ ಒಂಥರ ಎಂಜಾಯ್ ಮಾಡ್ಬೋದು. ಬೇರೆ ಎಲ್ಲ ಕಡೆಯಿಂದನೂ ಫ್ಯಾಮಿಲೀಸ್ ಬಂದಿರುತ್ತೆ ಅಲ್ವಾ, ಆವಾಗ ಇವ್ರಿಗೆ ಒಂದು ಸಲ ಅನ್ಕಂಫರ್ಟೇಬಲ್ ಫೀಲ್ ಥರ ಅನಿಸುತ್ತೇನೋ ಮನೆಯವ್ರಿಗೇ. ಈಗ ನೀರೊಳಗಡೆ ಆಡ್ತಾರಲ್ಲ ಅಂತ ಅನ್ಕೋತಾರೋ ಏನೋ ಅನ್ನೋ ರೀತಿಯಲ್ಲಿ ಬೇಡ ಆಡಬೇಡ ಮಕ್ಕಳೆಲ್ಲ ಆಡ್ತಾರಲ್ಲ ಸಾಕು ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಸುಮ್ಮನಾದ್ವಿ. ಇಲ್ಲಿ ಎಷ್ಟೋ ಜನ ಕೆಲವೊಬ್ಬೊಬ್ಬರು ಪೇರೆಂಟ್ಸ್ಗಳಲ್ಲಿ ಅವ್ರ ಅಮ್ಮನೂ ಆಡಿದ್ರು ಕೂಡ. ಬಟ್ ಏನಂದರೆ ಕೆಲವಷ್ಟು ಜನ ಆಡಲಿಲ್ಲ. ಹಾಗಾಗಿ ನಾವು ಕೂಡ ಮಕ್ಕಳು ಆಡ್ತಾ ಇದ್ದಾರಲ್ಲ ಅವರನ್ನು ನೋಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಆಡೋಕ್ಕೇನು ಹೋಗಲಿಲ್ಲ. ವಾಟರ್ ಗೇಮ್ಸ್ ಯಾವುದೂ ಕೂಡ ಅವರನ್ನೇ ನೋಡ್ಕೊಳ್ಳೋದಾಯ್ತಾಯಿತ್ತು. ರೈನ್ ಡ್ಯಾನ್ಸ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಮನ್ವಿತನೂ ಅಷ್ಟೇ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ಲು. ಅಷ್ಟೇ ನೀಟಾಗೂ ಕೂಡ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸುತ್ತಲ ಮರಗಿಡಗಳಿದ್ರಿಂದ ಅದ್ರ ಎಲೆ ಎಲ್ಲ ಅವಾಗವಾಗ ಉದುರುತ್ತಾನೆ ಇರುತ್ತೆ. ಹಾಗಾಗಿ ಅವಾಗವಾಗಲೇ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊತಾ ಹೋಗ್ತಾಯಿದ್ದಾರೆ ಪೂಲ್ ಸೈಡಲ್ಲೆಲ್ಲ. ನೋಡಿ ನಮ್ಮ ಮನೆಯವ್ರು ಇಬ್ಬರೂ ಕೂರಿಸ್ಕೊಂಡು ತೊಳ್ಕೊಂಡು ಹೋಗ್ತಾ ಇದ್ದಾರೆ.
ಒನ್ ಡೇ ಎಲ್ಲಾದರೂ ಔಟಿಂಗ್ ಹೋಗಬೇಕು ಮಕ್ಳನ್ನ ಕರ್ಕೊಂಡು ಅಂತ ಅಂದರೆ ಈ ಥರ ಒಂದು ರೆಸ್ಟೋರೆಂಟಿಗೆ ಇದಕ್ಕೆ ಬರ್ಬೋದು. ಮಕ್ಕಳೆಲ್ಲ ವಾಟರ್ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಮತ್ತು ಮಧ್ಯಾಹ್ನ ಊಟ ಕೊಟ್ಟರು ವೆರೈಟೀಸ್ ಆಫ್ ಫುಡ್ ಇತ್ತು. ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಈ ಥರ ಟೈಮಲ್ಲಿದ್ದಾಗ ಹೊಟ್ಟೆ ತುಂಬ ಊಟ ಮಾಡೋಕ್ಕೂ ಆಗೋದಿಲ್ಲ, ಏನು ತಿನ್ನಬೇಕಂತಲೇ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿರುತ್ತೆ. ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆ ಕಡೆ ಬಂದ್ವಿ. ಮನ್ವಿತಂಗೆ ಇವಾಗ ಏನು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಇವಾಗ ಮನ್ವಿತಂಗೆ ಲಂಚ್ ಬಾಕ್ಸನ್ನು ಕೊಟ್ಟಿದ್ದಾರೆ. 3 ಬಾಕ್ಸಸ್ ಇದೆ ಅವಳ ಬ್ಯಾಗಲ್ಲಿ. ಮನೆಗೆ ಬರೋ ಅಷ್ಟರಲ್ಲೇ 5:30 ಏನೋ ಆಗಿತ್ತು. ಬೆಳಗ್ಗೆ 7 ಗಂಟೆಗೆ ಹೋಗಿದ್ವಿ. ಏರ್ಪೋರ್ಟ್ ರೋಡಲ್ಲಿರೋ ಅಂಥದ್ದು ಅಂತ ಹೇಳಿದ್ರು. ಕ್ಯಾಬಲ್ಲಿ ಹೋಗಿರೋದ್ರಿಂದ ನಮಗೇನು ರೂಟ್ ಏನು ಅಷ್ಟೇನು ಗೊತ್ತಾಗಿಲ್ಲ. ಮತ್ತು ಧ್ರುವಂತಗೆ ಕ್ರಯಾನ್ಸ್ ಪೆನ್ಸಿಲು ಮತ್ತು ಪೆನ್ಸಿಲು, ಜಾಮಿಟ್ರಿ, ಸ್ಕೇಲು, ಶಾರ್ಪ್ನರು, ಎರೇಸರ್ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಮಕ್ಕಳಿಗೆ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವು ಕೂಡ. ಒನ್ ಡೇ ಔಟಿಂಗ್ ಇದ್ದಂಗಿತ್ತು. ನಾವು ಹೋಗಿದ್ದ ಪ್ಲೇಸನ್ನು ನೋಡಿದ್ರಲ್ಲ, ನಿಮಗೂ ಹೋಗ್ಬೇಕಂತ ಅನಿಸಿದ್ರೆ ಹೋಗಿ ಬನ್ನಿ, ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.